आज एक महत्वपूर्ण निर्णय करने जा रहा है। आज रात 12 बजे से पूरे देश में संपूर्ण लॉकडाउन होने जा रहा है। 2020 ಭಾರತ ಸೇರಿದಂತೆ ಇಡೀ ಪ್ರಪಂಚದಾದ್ಯಂತ ಕರೋನಾ ಎಂಬ ವೈರಸ್ ಹರಡಿ ಸಾವು ನೋವುಗಳು ಕಷ್ಟ ನಷ್ಟಗಳು ಉಂಟಾದವು. ಇಡೀ ಭಾರತವೇ ಕರೋನಾ ಮಹಾಮಾರಿಗೆ ಬೆಚ್ಚಿಬಿದ್ದರೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ಮಾತ್ರ ಎಚ್ಚರವಾಗಿತ್ತು. ಗೌರಿಬಿದನೂರು ಅತಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರುವ ತಾಲೂಕು. 2011ರ ಜನಗಣತಿಯ ಪ್ರಕಾರ ಗೌರಿಬಿದನೂರು ತಾಲೂಕಿನ ಸಾಕ್ಷರತಾ ಪ್ರಮಾಣ 72%ರಷ್ಟಿದ್ದು, ಇದು 59% ಹೊಂದಿರುವ ರಾಷ್ಟ್ರೀಯ ಸಾಕ್ಷರತಾ ಸರಾಸರಿಗಿಂತ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಕೆಎಎಸ್ ಅಧಿಕಾರಿಗಳನ್ನ ಕೊಡುಗೆ ನೀಡಿರುವ ತಾಲೂಕು ಗೌರಿಬಿದನೂರು. ಗೌರಿಬಿದನೂರು ಹೆಸರು ಕೇಳಿದಾಕ್ಷಣ ನಮ್ಮ ನೆನಪಿಗೆ ಬರುವುದು ಬಿಸಿಲ ನಾಡು ಅಥವಾ ಬರದ ನಾಡು. ಗೌರಿಬಿದನೂರಿನಲ್ಲಿ ರಾಜರ ಕಾಲದಲ್ಲಿ ಕಟ್ಟಿಸಿದ್ದ ಕೆರೆ ಕಟ್ಟೆಗಳು ಹೂಳು ತುಂಬಿಕೊಂಡು ಕುಡಿಯಲು, ಕೃಷಿ ಮಾಡಲು ನೀರು ಶೇಖರಣೆಯಾಗದೆ ಜನರು ಕಷ್ಟಪಡುತ್ತಿದ್ದರು. ಇದರಿಂದ 1000ದಿಂದ 1500 ಅಡಿಗಳವರೆಗೆ ಅಂತರ್ಜಲದ ಮಟ್ಟ ಕುಸಿದಿತ್ತು. ಗೌರಿಬಿದನೂರು ತಾಲೂಕು ಮೂಲತಃ ಬರಪೀಡಿತ ಪ್ರದೇಶ. ಇಲ್ಲಿ ಆಗುವಂತಹ ಸಾಧಾರಣ ಮಳೆ 60ರಿಂದ 70 ಸೆಂಟಿಮೀಟರ್. ಅಂತರ್ಜಲ ಮಟ್ಟ 800 ಅಡಿ 900 ಅಡಿ ಹೊರಟೋಗಿದ್ದು. 3-4 ಬೋರ್ ಹೊಡಿತಾ ಇದ್ದು ಅಷ್ಟೇ. 4 ತಿಂಗಳು ನೀರು ಬಂದ್ರೆ 6 ತಿಂಗಳು ನೀರೇ ಇರ್ತಾ ಇಲ್ಲ ಸರ್. ಜೋಳದ ಬೆಳೆ ಬೆಳಿಬೇಕಾದ್ರೂ ಕಷ್ಟ ಇತ್ತು, ಒಣಗ್ತಾ ಇರ್ತಿತ್ತು. ರೈತರಿಗೆ ವರ್ಷದಲ್ಲಿ ಒಂದು ಬೆಳೆ ತೆಗೆಯಲು ಸಹ ಕಷ್ಟವಾಗುತ್ತಿತ್ತು. ಸುಮಾರು 30 ವರ್ಷಗಳಿಂದ ನೀರು ಕಾಣದ ಈ ತಾಲೂಕಿನಲ್ಲಿ 178 ಕೆರೆಗಳಿವೆ. ಇಷ್ಟು ಕೆರೆಗಳು ಸಹ ಒಂದಕ್ಕೊಂದು ಜೋಡಣೆಯಾಗಿವೆ. ಒಂದು ಕೆರೆ ತುಂಬಿದರೆ ಕೋಡಿ ಹರಿದು ಮತ್ತೊಂದು ಕೆರೆ ತುಂಬುತ್ತಿತ್ತು. ಇಂತಹ ಗೌರಿಬಿದನೂರು ತಾಲೂಕು ನೀರಿನ ಸೆಲೆಯಿಲ್ಲದೆ ಮರುಗುವಂತಾಗಿತ್ತು. ಆಗ ಈ ಊರಿಗೆ ಬಂದವರೇ ಕೆಎಎಸ್ ಅಧಿಕಾರಿಯಾದ ವರಪ್ರಸಾದ್ ರೆಡ್ಡಿಯವರು. ಗಂಗಾ ಭಾಗೀರಥಿ ತಾಯಿಯೇ ವರಪ್ರಸಾದ್ ರೆಡ್ಡಿಯವರನ್ನು ಈ ತಾಲೂಕಿಗೆ ವರಪ್ರಸಾದವಾಗಿ ನೀಡಿದಂತೆ ಅಲ್ಲಿ ಕೆಲಸಗಳನ್ನು ಆರಂಭಿಸುತ್ತಾರೆ. ತಮ್ಮ ಹುಟ್ಟೂರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂಬ ಹೆಬ್ಬಯಕೆ ಇರುವ ಇವರು ಅಲ್ಲಿನ ಸ್ಥಿತಿಗತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅಲ್ಲಿನ ಸಮಸ್ಯೆಯನ್ನು ಮನಗಂಡು ನೀರೊಂದೇ ಇದಕ್ಕೆ ಪರಿಹಾರವೆಂದು ಊರಿನ ಜನರಿಗೆ ಅರಿವು ಮೂಡಿಸುತ್ತಾರೆ. ಗೌರಿಬಿದನೂರು ತಾಲೂಕು ಬರಪೀಡಿತ ತಾಲೂಕು. 100 ವರ್ಷಗಳಿಂದ ಹೂಳು ತುಂಬಿಕೊಂಡು ಆ ಕೆರೆಯಲ್ಲಿ ನೀರು ಶೇಖರಣಾ ಸಾಮರ್ಥ್ಯನೇ ಕಮ್ಮಿ ಆಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಮಳೆ ಆದ್ರೂ ಸಹ ಆ ಕೆರೆ ಕೋಡಿ ಹೊಡೆದು ನೀರೆಲ್ಲ ಓವರ್ಫ್ಲೋ ಆಗ್ತಾ ಇತ್ತು. ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡಿದಾಗ ನಂಗೆ ಅನ್ನಿಸ್ತು, ನಾವು ನಮ್ಮ ಹತ್ರ ಮಳೆ ಬೀಳುತ್ತೆ ಆ ಮಳೆನ ನಾವು ಶೇಖರಣೆ ಮಾಡ್ಕೊಳ್ಳೋಣ. ಆ ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ವಿ ಶುಡ್ ರೀಜುವಿನೇಟ್ ದ ಟ್ಯಾಂಕ್. ಅದು ಅಟ್ ದ ಸೇಮ್ ಟೈಮ್ ನಮ್ಮ ಗ್ರೌಂಡ್ ವಾಟರ್ ನ ರೀಚಾರ್ಜ್ ಮಾಡ್ಕೊಂಡ ದೃಷ್ಟಿಯಿಂದ ನಾವು ಅದೇ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಬಳಸ್ಕೊಂಡ್ವಿ ಇಲ್ಲಿ. ವರಪ್ರಸಾದ್ ರೆಡ್ಡಿಯವರು ಸಮಾನ ಮನಸ್ಕ ಗೆಳೆಯರೊಂದಿಗೆ ಗ್ರಾಮಸ್ಥರನ್ನು ಒಳಗೊಂಡು ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ಎಂಬ ಟ್ರಸ್ಟ್ ಪ್ರಾರಂಭಿಸುತ್ತಾರೆ. ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಸಂಕಲ್ಪ, ಸಮೃದ್ಧಿ, ಸೇವೆ, ಸುಸ್ಥಿರ ಎಂಬಂತಹ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಇಡೀ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ನೆಲೆಯಾಗಿರ್ತಕ್ಕಂತಹ ಸುಮಾರು 178 ಕೆರೆಗಳ ಒಂದು ಪುನಶ್ಚೇತನವನ್ನು ಮಾಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದೆ. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದಾಗೆ ನಮ್ಮ ಸಂಪನ್ಮೂಲಗಳನ್ನು ನಾವೇ ನಿರ್ವಹಣೆ ಮಾಡಿಕೊಂಡು ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಆ ಗ್ರಾಮದಲ್ಲೇ ಇರುತ್ತೆ. ಹೀಗೆ ಜನರಿಂದ ಪ್ರಾರಂಭವಾದ ಈ ಟ್ರಸ್ಟ್ ಮೊದಲು ಗಂಗಸಂದ್ರದ ಗಂಗಾ ಭಾಗೀರಥಿ ದೇವಾಲಯದ ಆವರಣದಲ್ಲಿರುವ ಮುದುಗಾನಕುಂಟೆ ಕೆರೆಯ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡುತ್ತದೆ. ಎಲ್ಲಾ ಕೆಲಸವನ್ನು ಸರ್ಕಾರವೇ ಮಾಡಲು ಕಾಯಬೇಡಿ. ಸಮುದಾಯವಾಗಿ ನಾವೆಲ್ಲರೂ ಮಾದರಿಯಾಗಿ ನಿಲ್ಲೋಣ. ನೇಚರ್ ನೆವರ್ ಡಿಸ್ಕ್ರಿಮಿನೇಟ್ ಎಂದು ಹೇಳುತ್ತಾ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಹೂಳೆತ್ತಲು ಬೇಕಾಗುವ ಖರ್ಚನ್ನು ಶ್ರದ್ಧಾ ಹುಂಡಿ ಸ್ಥಾಪಿಸಿ ಪ್ರತಿ ಮನೆಯಿಂದ ಅವರ ಕೈಲಾದಷ್ಟು ಹಣವನ್ನು ಸಂಗ್ರಹ ಮಾಡುತ್ತಾರೆ. ಇನ್ನೂ ಕೆಲವರು ಹೂಳೆತ್ತುವ ಕೆಲಸದಲ್ಲಿ ಶ್ರಮದಾನ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಊರಿನ ಮನೆಗಳಿಂದ ಪ್ರತಿದಿನ ಒಬ್ಬೊಬ್ಬರು ಅಡುಗೆ ಮಾಡಿ ಬಡಿಸಿದ್ದಾರೆ. ಇವರ ಈ ಕಾರ್ಯಕ್ಕೆ ಜೊತೆಯಾದವರು ಬೆಂಗಳೂರಿನ ರಾಧಾಕೃಷ್ಣ ಅರ್ತ್ ಮೂವರ್ಸ್ನ ಮಾಲೀಕರಾದ ಶ್ರೀ ಮನಮೋಹನ್ ರವರು. ಕಳೆದ 5 ವರ್ಷಗಳಿಂದ ಇವರು ತಮ್ಮ ಹಿಟಾಚಿ, ಜೆಸಿಬಿ ಮತ್ತು ಟಿಪ್ಪರ್ಗಳನ್ನು ಯಾವುದೇ ಬಾಡಿಗೆ ಪಡೆಯದೆ ಕೆರೆ ಹೂಳು ತೆಗೆಯಲು ಉಚಿತವಾಗಿ ನೀಡಿದ್ದಾರೆ. ನಾವು ಬಂದ್ಬಿಟ್ಟು ಗುಲ್ಬರ್ಗಾದವರು. ಇಲ್ಲಿ ಬಂದ್ಬಿಟ್ಟು 11ನೇ ಕೆರೆ ಹೂಳೆತ್ತಾ ಇದ್ದೀವಿ. ನಮ್ಮ ಸರ್ ಮನು ಸರ್ ಅವರು ಇಲ್ಲಿ ಕಳಿಸಿರೋದು 11 ಕೆರೆನೂ ಹೂಳೆತ್ತಾ ಇದ್ದೀವಿ. ಎಲ್ಲ ಕೆಲಸನೂ ನೀಟಾಗಿದೆ. ಎಲ್ಲ ಕೆರೆಗಳು ನೀರು ತುಂಬಿದೆ. ಎಲ್ಲ ಸಂತೋಷ ಆಗಿದೆ ನಮಗೂ ಕೆಲಸ ಮಾಡೋಕತ್ತಿಂದ.
ಇಲ್ಲಿ ಜನರು ಮತ್ತೆ ಎಲ್ಲರೂ ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ ಎಲ್ಲಾ ಕೆಲಸನೂ ಸರ್ಕಾರ ಒಂದೇ ಮಾಡಬೇಕು ಅನ್ನೋದೇನು ಇಲ್ಲ. ಎಲ್ಲರೂ ಕೈ ಜೋಡಿಸಿದ್ರೇನೋ ಕೆಲಸಗಳಾಗ್ತವೆ ಅಂತ. ಪ್ರತಿ ಕೆರೆ ಹೂಳು ತೆಗೆಯುವ ಮುನ್ನ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರೊಡನೆ ಚರ್ಚಿಸಿ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಅದಕ್ಕೆ ತಕ್ಕಂತ ಪರಿಹಾರಗಳನ್ನು ಸೂಚಿಸುತ್ತಾರೆ. ಇದರಿಂದ ಕೊರತೆನೇ ನಮ್ಮ ಟ್ರಿಗರ್ ಪಾಯಿಂಟ್. ವಿ ವಿನ್ ದಿ ಕಾನ್ಫಿಡೆನ್ಸ್ ಆಫ್ ಸಿಟಿಸನ್. ನಾಗರಿಕರ ವಿಶ್ವಾಸ ಗಳಿಸದೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿನ ಪಂಚಾಯತ್ ಮೆಂಬರ್ ಇರ್ಬೋದು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅವರಲ್ಲಿ ಎಲ್ಲರನ್ನು ಕೂಡಿಸ್ಕೊಂಡು ಅವಿಚುಕಟ್ಟು ಕ್ರಿಯೇಟ್ ಮಾಡಿ ನಾವು ಒಂದು ದಿನ ನಿಗದಿ ಮಾಡಿ ನಾವು ಅದನ್ನ ಹೂಳೆತ್ತಕ್ಷ ಇದು ಮಾಡ್ತೀವಿ. ಗಂಗಸಂದ್ರದ ಮುದುಗಾನಕುಂಟೆ ಕೆರೆ ಹೂಳೆತ್ತಲು ಪ್ರಾರಂಭಿಸಿದಾಗ ಜಾಲಿ ಮುಳ್ಳುಗಳು, ಗಿಡಗಂಟೆಗಳು ಬೆಳೆದಿದ್ದವು. 74 ಎಕರೆ ಜಾಗವನ್ನು ಕೇವಲ 84 ದಿನಗಳಲ್ಲಿ ಹೂಳೆತ್ತಿ ಗಂಗಾ ತಾಯಿಗಾಗಿ ಕಾದು ಕುಳಿತರು. ಕೆರೆ ಹೂಳ್ ತೆಗೆಯೋದಂದ್ರೆ ಅಯ್ಯೋ ಆಗಲ್ಲಪ್ಪ, ಇದು ದೊಡ್ಡ ಕೆಲಸ ಇದೆ, ಕೋಟ್ಯಾನುಗಟ್ಟಲೆ ಖರ್ಚಾಗುತ್ತೆ, ಇದು ನಮ್ಮ ಕೈಯಿಂದ ಆಗಲ್ಲ, ನಮ್ಗೆ ಶಕ್ತಿ ಮೀರಿದ್ದಂತೆಲ್ಲ ಒಂದು ಭಾವನೆ ಇತ್ತು. ಕುಂಟೆ ಕೆರೆ ಮಾಡ್ಬೇಕಾದ್ರೂ ಸಹ ನಮ್ಗೆಲ್ಲೋ ಒಂದ್ ಕಡೆ ಆತಂಕ ಇದೆಲ್ಲ ಬಂದು ಹೇಳೋರು, ಯಾಕಾಗತ್ತಪ್ಪ ವರಪ್ರಸಾದ್, ಇವೆಲ್ಲ ಕಷ್ಟವೆಲ್ಲ ಆಗಲ್ಲ ಅಂತೆಲ್ಲ ಹೇಳೋರು. ಈ ಕೆಲಸಕ್ಕೆ ಖರ್ಚಾಗಿದ್ದು 21 ಲಕ್ಷ ರೂಪಾಯಿಗಳು. ಇಷ್ಟೂ ಹಣವನ್ನು ಆ ಊರಿನ ಗ್ರಾಮಸ್ಥರು ಒಟ್ಟುಗೂಡಿಸಿದ್ದರು. ಹೂಳೆತ್ತುವ ಪ್ರಮುಖ ಹಂತಗಳಲ್ಲಿ ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ KAS ಅಧಿಕಾರಿಯಾದ ವರಪ್ರಸಾದ್ ರೆಡ್ಡಿಯವರು ಮತ್ತು ರಾಧಾಕೃಷ್ಣ ಅರ್ಥ್ಮೂವರ್ಸ್ನ ಮನಮೋಹನ್ ಅವರು ಖುದ್ದು ನಿಂತು ಪರಿಶೀಲಿಸುತ್ತಿದ್ದರು. 10,000 ಟ್ರ್ಯಾಕ್ಟರ್ ಮತ್ತು 5,200 ಟಿಪ್ಪರ್ ಲೋಡುಗಳಲ್ಲಿ ಮಣ್ಣನ್ನು ಹೊರತೆಗೆಯಲಾಯಿತು. ಈ ಮಣ್ಣು ಖನಿಜಯುಕ್ತವಾಗಿ ಫಲವತ್ತತೆಯಿಂದ ಕೂಡಿದ್ದರಿಂದ ಅಲ್ಲಿನ ರೈತರು ತಮ್ಮ ಹೊಲ ಗದ್ದೆಗಳಿಗೆ, ತೋಟಗಳಿಗೆ ಗೊಬ್ಬರದ ಬದಲಾಗಿ ಈ ಮಣ್ಣನ್ನು ಉಪಯೋಗಿಸಿದರು. ಇದರಿಂದ ಭರ್ಜರಿ ಬೆಳೆ ಜೊತೆಗೆ 5-6 ವರ್ಷದ ಗೊಬ್ಬರದ ಹಣವನ್ನೂ ಸಹ ಉಳಿಸಲಾಯಿತು. ಹೂಣೆತ್ತಿರೋದ್ರಿಂದ ರೈತರಿಗೆಲ್ಲ ಸಹಾಯ ಆಯ್ತು, ಮಣ್ಣು ಹೊಡ್ಕೊಳ್ಳೋದಕ್ಕೆ ಹೊಲಗಳಿಗೆ. ಕೆರೆಯಿಂದ ಇವಾಗ ನಾವು ಮಣ್ಣು ಹೊಡೆದಿರೋ ಸುಮಾರು 11,000ದಿಂದ 12,000 ಲೋಡ್ ಬಂದಿದೆ. ಎಲ್ಲಾ ರೈತರು ಹೊಡ್ಕೊಂಡ್ರೆ ರೈತರು ಇವಾಗ ಬೆಳೆ ಹಾಕಿದ್ರೆ, ಇವಾಗ ದಾಳಿಂಬರಿ ಹಾಕಿದ್ರೆ, ಟೊಮೊಟೊ ಹಾಕಿದ್ರೆ, ಕಬ್ಬಿನ ತೋಟ ಹಾಕಿದ್ರೆ, ಎಲ್ಲಾ ಬೆಳೆಯವ್ರಿಗೂ ಒಂದು 5 ವರ್ಷ ನಾವು ಗೊಬ್ಬರನ ಹಾಕಂಗಿಲ್ಲ ಅಂತ ರೈತರು ಹೇಳ್ತಾ ಇದ್ರಿ. ಎಲ್ಲಾನು ಕೆರೆಯ ಮಧ್ಯಭಾಗದಲ್ಲಿ ಕೃತಕ ದ್ವೀಪವನ್ನ ನಿರ್ಮಾಣ ಮಾಡಿ 220ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಪಕ್ಷಿ ಸಂಕುಲದ ಆಹಾರಕ್ಕೂ ಆಸರೆಯಾಗಿದ್ದಾರೆ. ಕೆರೆಯ ಅಲ್ಲಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿದ್ದಾರೆ. ಕೆರೆಯನ್ನು ಸಂಪರ್ಕಿಸುವ 3 ರಾಜಕಾಲುವೆಗಳನ್ನು 2.5 ಕಿಲೋಮೀಟರ್ ವರೆಗೂ ಸ್ವಚ್ಛಗೊಳಿಸಿದ್ದಾರೆ. ಈ ಕೆರೆಯಲ್ಲಿ 5 ಕಡೆ ಗುಂಡಿಗಳು ತೆಗೆದ್ವಿ. 3 ಅಡಿ ಮಾಮೂಲಿಯಾಗಿ ಹೂಳು ತೆಗೆದ್ವಿ. ಆ 3 ಅಡಿ ಕೆಳಗಡೆ ಇನ್ನ ಒಂದು 3 ಅಡಿ ಒಂದು 4-5 ಬಾವಿಗಳನ್ನು ತೆಗೆದ್ವಿ. ಒಂಥರ ಸ್ಲೋಪ್ ಮಾಡಿದ್ವಿ. ಯಾಕಂದ್ರೆ ದನಕರುಗಳು, ಪಕ್ಷಿಗಳು ನೀರು ಕುಡಿಬೇಕು ಅಂತ ಆಲೋಚನೆ ಮಾಡಿದ್ವಿ. ಅದಕ್ಕೆ ಇದ್ರ ವ್ಯವಸ್ಥೆಯಿಂದ ಇದು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಸೇವಾ ಪ್ರತಿಷ್ಠಾನದಿಂದ ಅಂತ ಹಣ್ಣುಗಳಿರೋ ಗಿಡಗಳನ್ನ ನೆಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಅಷ್ಟೊತ್ತಿಗೆ ನಮಗೆ ತಾಯಿ ಗಂಗಾ ಭಾಗೀರಥಿ ನಮಗೆ ಧರೆ ಎರೆದು ವರ್ಷನೂ ಕೆರೆ ತುಂಬ್ತಾ ಇದೆ. 18 ವರ್ಷಗಳ ನಂತರ ಮುದುಗಾನಕುಂಟೆ ಕೆರೆ ತುಂಬಿತು. ಮೊದಲ ಕೆರೆಯ ಪುನಶ್ಚೇತನ ಕಾರ್ಯ ಯಶಸ್ವಿಯಾಗಿ ಮುಗಿದು ಗಂಗಾ ಭಾಗೀರಥಿ ದೇವಸ್ಥಾನದವರೆಗೂ ನೀರು ಹರಿದು ಬಂತು. ಹೀಗೆ ಒಂದು ಕೆರೆಯಿಂದ ಶುರುವಾದ ಈ ಹೂಳೆತ್ತುವ ಕಾರ್ಯ ಅಲ್ಲಿಂದ ದಣಿವರಿಯದಂತೆ ಉಳಿದ ಕೆರೆಗಳ ಪುನಶ್ಚೇತನ ಕಾರ್ಯಕ್ಕೆ ಮುಂದಾಯಿತು. ಮುದುಗಾನಕುಂಟೆ, ಚೋಳಶೆಟ್ಟಿಹಳ್ಳಿ, ಸಾರಗುಂಡ್ಲು, ಸುಣಗಾನಹಳ್ಳಿ, ಮುದುಗೆರೆ, ಅಗ್ರಹಾರ ಹೊಸಹಳ್ಳಿ, ಬೆಲ್ಲಾಳ ಬೊಮ್ಮಸಂದ್ರ, ಮಿದ್ದಿಲು, ಹುಣಸೇನಹಳ್ಳಿ, ಗುಂಡ್ಲು ಕೊತ್ತೂರು ಮತ್ತು ದ್ಯಾವಸಂದ್ರ ಕೆರೆಗಳ ಹೂಳನ್ನ ಈವರೆಗೆ ತೆಗೆಯಲಾಗಿದ್ದು, ಗುಟುಕ್ನಾಪುರ ಕೆರೆಯಲ್ಲಿ ಕೆಲಸ ಈಗಷ್ಟೇ ಪ್ರಾರಂಭವಾಗಿದೆ. ಈ 5 ವರ್ಷಗಳಲ್ಲಿ ಗೌರಿಬಿದನೂರು ಸೇವಾ ಪ್ರತಿಷ್ಠಾನದ ಸಾಧನೆಗಳೆಂದರೆ 11 ಕೆರೆಗಳ ಪುನಶ್ಚೇತನ, 400 ಎಕರೆಗೂ ಅಧಿಕ ಕೆರೆ ಪ್ರದೇಶ, 500ಕ್ಕೂ ಹೆಚ್ಚು ಕೆಲಸದ ದಿನಗಳು, 50,000ಕ್ಕೂ ಅಧಿಕ ಟ್ರ್ಯಾಕ್ಟರ್ ಲೋಡ್ ಮಣ್ಣು, 25,000ಕ್ಕೂ ಹೆಚ್ಚು ಟಿಪ್ಪರ್ ಲೋಡ್ ಮಣ್ಣನ್ನು ಹೊರತೆಗೆಯಲಾಗಿದೆ. 50ಕ್ಕೂ ಅಧಿಕ ಹಳ್ಳಿಗಳು ಮತ್ತು 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇದರಿಂದ ಅನುಕೂಲವಾಗಿದೆ. ಕೆರೆಗಳ ಪುನಶ್ಚೇತನದಿಂದ ಇಂದು ಅಂತರ್ಜಲದ ಮಟ್ಟ ಹೆಚ್ಚಾಗಿ 100ರಿಂದ 400 ಅಡಿಗೆ ನೀರು ಸಿಗುತ್ತಿದೆ. ಕೆರೆ, ಕಟ್ಟೆ, ಬಾವಿಗಳು ತುಂಬಿವೆ. ವರ್ಷಪೂರ್ತಿ ಕೆರೆಯಲ್ಲಿ ನೀರು ಇರುವುದರಿಂದ ಸಹಜವಾಗಿ ರೈತರು ಬಹಳ ಖುಷಿಯಾಗಿದ್ದಾರೆ. ಇವಾಗ ಏನ್ ಮುಂಚೆ 1,200-1,300 ಅಡಿಗೆ ನೀರು ಸಿಗ್ತಾನೂ ಇರ್ಲಿಲ್ಲ ನಮ್ಗೆ. ಅಂತ ಕಡೆ ದಿನ 300-400 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಹೂಣೆತ್ತಿದ್ದಕ್ಕೆ ಕನಿಷ್ಠ ಅಂದ್ರೆ ಒಂದು 6 ತಿಂಗಳು ನೀರು ಇದ್ದೇ ಇರ್ತವೆ. 120 ಅಡಿಗೆ ನೀರು ಬರ್ತವೆ ಸರ್. ವರ್ಷಕ್ಕೆ 3 ಬೆಳೆ ತೆಗೆಯುತ್ತಿರುವುದರಿಂದ ರೈತರು ಸಹ ಆದಾಯವನ್ನು ಕಾಣುವಂತಾಗಿದೆ. ಅಂದ್ರೆ ಅಂತರ್ಜಲ ಮಟ್ಟ ಕೆಳಗಡೆ ಇದ್ದಾಗ ವರ್ಷಕ್ಕೆ 1 ಬೆಳೆ ಇಡ್ತಿದ್ವಿ. ಅದು ಮಳೆ ಬಂದ್ರೆ ಬೆಳೆ ಆಗ್ತಿತ್ತು, ಇಲ್ಲಾಂದ್ರೆ ಹೊರಟಾಗ್ತಿತ್ತು. ರೈತರು ಇಕ್ಕಿರೋ ಖರ್ಚು ಕೂಡ ಬರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಮಳೆ ಬಂದು ಅಂತರ್ಜಲ ಮಟ್ಟ ಏರಿಕೆ ಆಗಿರೋದಕ್ಕೆ ಏನಿಲ್ಲ ಅಂದ್ರೂ ಅವ್ರ ಖರ್ಚಿಗೆ 2 ಬೆಳೆದು ಖರ್ಚಿಗೆ ಬರುತ್ತೆ. ಇನ್ನೊಂದು ಬೆಳೆ ಆದಾಯ ಬಂದು ರೈತರಿಗೆ ಇವಾಗ ಜೀವನ ಮಾಡಕ್ ಅನುಕೂಲ ಆಗಿದೆ. ಇನ್ನೂ ಕೆಲವು ರೈತರು ಕೋಟಿಗಳಲ್ಲಿ ಆದಾಯ ಗಳಿಸುತ್ತಿದ್ದಾರೆ. ಅವಾಗ ಕನಿಷ್ಠ ಅಂದ್ರೆ ಒಂದು ವರ್ಷಕ್ಕೆ 2 ಲಕ್ಷದಿಂದ 3 ಲಕ್ಷ, 2.5 ಲಕ್ಷ, 1.5 ಲಕ್ಷ ಹಂಗೆ
ಇವಾಗ 1.5 ಕೋಟಿ ಮೇಲೆ ಬರುತ್ತೆ ಸರ್. ಜನ, ಜಾನುವಾರು, ಪಕ್ಷಿಗಳಿಗೆ ನೀರು ಸಿಗುತ್ತಿದೆ. ನಗರಗಳಿಗೆ ವಲಸೆ ಹೋಗಿದ್ದ ಹಲವಾರು ಯುವಕರು ಪುನಃ ಊರಿಗೆ ಬಂದು ಕೃಷಿಯಲ್ಲಿ ತೊಡಗಿದ್ದಾರೆ. ಬದನೆಕಾಯಿ ಇದೆ, ಮತ್ತೆ ಹೀರೆಕಾಯಿ ಇದೆ, ಮತ್ತೆ ಟೊಮೊಟೊ ಇದೆ, ಬಿಗ್ ಬಾಸ್ಕೆಟ್ ಅವೆಲ್ಲ ಇದಾವೆ ಸರ್. ಅಲ್ಲಿಗೋಗಿ ಹಾಕ್ತಿವಿ. ಈಗ ಗೌರಿಬಿದನೂರು ತಾಲೂಕು ಕೆರೆಗಳ ಪುನಶ್ಚೇತನದಿಂದ ದೇಶಕ್ಕೆ ಮಾದರಿಯಾಗಿದೆ. ಇದಕ್ಕೆಲ್ಲ ಕಾರಣ ತಾಯಿ ಗಂಗಾ ಭಾಗೀರಥಿಯ ಅನುಗ್ರಹ ಮತ್ತು ಸಮುದಾಯ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಕೆಲಸವನ್ನು ಸಹ ಮಾಡಬಹುದೆಂಬ ಸಂಕಲ್ಪ. ಇದೊಂದು ಯಶಸ್ಸಿಗೆ ಸೀಕ್ರೆಟ್ ಏನಪ್ಪಾ ಅಂದ್ರೆ ಇದು ಕಮ್ಯುನಿಟಿ ಓನರ್ಶಿಪ್. ನನ್ನ ಊರು, ನನ್ನ ಕೆರೆ, ನನ್ನ ಹೆಮ್ಮೆ, ನನ್ನ ಕೆರೆ, ನನ್ನ ಜವಾಬ್ದಾರಿ. ಪ್ರತಿಯೊಂದು ಮುದುಗಾನ್, ಗಂಗಸಂದ್ರ ಮತ್ತು ಚಿಕ್ಕ ಗಂಗಸಂದ್ರ, ಈ ಸಾಗರನಹಳ್ಳಿ ಇವರೆಲ್ಲ ರೈತರು ಪ್ರತಿಯೊಬ್ಬ ಮನೆಯಿಂದನೂ ಸಹ ನಮಗೆ ಒಂದು ಕೊಡುಗೆ ಕೊಟ್ಟರು. ಎಲ್ಲ ಊರಿಗೂ ಹೋದ್ರು ಸಹ ನಮ್ಮ ಗ್ರಾಮ, ನಮ್ಮ ಕೆರೆ, ಎಲ್ಲ ಜನಗಳು ತುಂಬಾ ಶ್ರದ್ಧೆಯಿಂದ, ಭಕ್ತಿಯಿಂದ ಇಲ್ಲಿ ಬಂದು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಈ ಕೆರೆಗಳ ಪುನಶ್ಚೇತನ ಕಾರ್ಯ ಹೀಗೆ ಮುಂದುವರಿಯುತ್ತಿರುತ್ತದೆ. ಮುಂದಿನ ದಿನಗಳಲ್ಲಿ ಉಳಿದಿರುವ 166 ಕೆರೆಗಳನ್ನು ಪುನಶ್ಚೇತನಗೊಳಿಸಿ ಗೌರಿಬಿದನೂರು ಅಭಿವೃದ್ಧಿಯತ್ತ ಸಾಗಲಿದ್ದು ವಿಕಸಿತ ಭಾರತಕ್ಕೆ ಕೊಡುಗೆ ನೀಡಲಿದೆ. ಜನಶಕ್ತಿಯಿಂದ ಜಲಶಕ್ತಿಯಿಂದ ನಾವು ಸಾಧಿಸಿದೀವಿ. ಈ ಜನರನ್ನ ನಾವು ಯಾವುದೋ ಒಂದು ರೂಪದಲ್ಲಿ ಬರೀ ತಗೊಂತಾರೆ ಅನ್ನೋ ದೃಷ್ಟಿಯಲ್ಲಿ ನೋಡಬಾರ್ದು. ಅವರೇ ಕೊಡೋದು, ಅವ್ರು ಕೊಟ್ರೇನೆ ದೊಡ್ಡ ಯಶಸ್ವಿ ಆಗೋದು. ನಮ್ಮ ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ಜನಸೇವಕರಾಗಿ ಜನರ ಶಕ್ತಿನ ಬಳಸ್ಕೊಂಡು ಜಲಶಕ್ತಿನ ನಾವು ಒಂದು ಸಾಧನೆ ಮಾಡಕ್ ಸಾಧ್ಯ ಇದೆ. पानी ये तो परमात्मा का प्रसाद है. पानी पारस की तरह होता है. पानी के स्पर्श से सोना पकता है और इसलिए उस पानी का हम महात्म्य समझे, उस पानी पर बल दें, मेरे किसान को बल मिल जाए.